ಕಾಪಾಡಪ್ಪ ಕುಡುಕನ ಏಕಾಂತ ಸೇವೆ ನಡೆದಿದೆ. ಗೋವಿಂದ ಗೋವಿಂದ ಇದು ಪರಮಾತ್ಮನ ಆಟ. ಹೊಡಿ ಒಂಬತ್ ಅನ್ನೋ ರೀತಿಯಲ್ಲಿ ತಿಮ್ಮಪ್ಪನ ದೇಗುಲದ ಗೋಪುರದ ಮೇಲೆ ಏರಿದಂತಹ ಭೂಪ ಕುಡಿದ ಮತ್ತಿನಲ್ಲಿ ತೂರಾಡಿದ್ದಾನೆ. ಒಳಗಿರೋ ಪರಮಾತ್ಮ ಆಟ ಆಡಿಸಿದ್ದಾನೆ. ಹೊಡಿ ಒಂಬತ್ ತಿಮ್ಮಪ್ಪನ ದೇಗುಲದ ಗೋಪುರ ಏರಿದಂತಹ ಭೂಪ ನಶೆಯಲ್ಲಿ ಗೋಪುರ ಏರಿ ಕುಡುಕ ಅವಾಂತರವೆಸಗಿದ್ದಾನೆ. ತಿರುಪತಿ ತಿರುಮಲದಲ್ಲಿ ಮಹಾ ಅಪಚಾರವೊಂದು ನಡೆದಿದೆ. ಧಾರ್ಮಿಕ ಸ್ಥಳಗಳಲ್ಲಿ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ಕನಿಷ್ಠ ಸೌಜನ್ಯವನ್ನು ಮರೆತು ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಏನ್ ಮಾಡ್ತಿದ್ರು ಅಂತ. ಗೋಪುರ ಏನೋ ಅಷ್ಟು ಚಿಕ್ಕದಿಲ್ಲ, ಬೃಹತ್ತಾದಂತಹ ಗೋಪುರ ಅಲ್ಲಿ ಗೋವಿಂದರಾಜ ದೇವಸ್ಥಾನದಲ್ಲಿ ಇರುವಂತದ್ದು. ಕುಡಿದ ನಶೆಯಲ್ಲಿ ಇವರು ಏರ ತನಕ ಏನ್ ಮಾಡ್ತಿದ್ರು ಅಂತ. ತಿರುಪತಿ ತಿರುಮಲದಲ್ಲಿ ಹಾಗೆ ನೋಡಿದ್ರೆ ಮದ್ಯಪಾನಕ್ಕೆ ಮತ್ತು ಅಲ್ಲಿ ಮಾಂಸಾಹಾರವನ್ನ ಸೇವನೆ ಮಾಡ್ಲಿಕ್ಕೆ ಆ ದೇವಸ್ಥಾನದ ಸುತ್ತಮುತ್ತಲಂತೂ ಖಂಡಿತವಾಗಿಯೂ ಅವಕಾಶ ನೀಡಲಾಗೋದಿಲ್ಲ. ಆದ್ರೆ ಈ ಕುಡುಕ ಕುಡಿದ ಮತ್ತಲ್ಲಿ ಇಡೀ ಗೋಪುರವನ್ನ ಏರಿದಂತಹ ದೃಶ್ಯಗಳನ್ನ ನಾವು ಗಮನಿಸ್ತಿದ್ದೇವೆ. ಏಕಾಏಕಿ ಅಂತೂ ಏರೋದಕ್ಕೆ ಸಾಧ್ಯವೇ ಇಲ್ಲ. ಅವನು ಏರೋ ತನಕ ಅಲ್ಲಿನ ಸಿಬ್ಬಂದಿಗಳು, ದೇವಸ್ಥಾನದ ಸ್ಟಾಫ್ ಇರ್ಬೋದು, ವಾಲಂಟಿಯರ್ಸ್ ಇರ್ಬೋದು, ಏನ್ ಮಾಡ್ತಿದ್ರು ಅಂತ. ವಿಶ್ವಪ್ರಸಿದ್ಧ ತಿರುಪತಿ ತಿರುಮಲ ಈ ಟೈಮ್ನಲ್ಲಂತೂ ಸಾಕಷ್ಟು ಜನ ತಿರುಪತಿಗೆ ಭಕ್ತರ ದಂಡೆ ಆಗಮಿಸ್ತಿರುತ್ತೆ. ಒಂದು ಡಿಸೆಂಬರ್ ರಜೆ ಕಳೆದಿರುವಂತಹ ದಿನ, ಮತ್ತೊಂದು ವೈಕುಂಠ ದ್ವಾರದ ದರ್ಶನ ಇನ್ನೂ ಕೂಡ ನಡೀತಿದೆ ಜನವರಿ 8 ತನಕ. ಹಾಗಾಗಿ ಸಾಕಷ್ಟು ಜನದಟ್ಟಣೆ ಇರುತ್ತೆ. ಲಕ್ಷಾಂತರ ಭಕ್ತರು ದಿನೇ ದಿನೇ ಆಗಮಿಸ್ತಿರ್ತಾರೆ. ದೇವಸ್ಥಾನಗಳಲ್ಲಿ ಕುತ್ಕೊಳ್ಳೋದಕ್ಕೂ ನಿಲ್ಲೋದಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟೊಂದು ಜನ ತುಂಬಿರ್ತಾರೆ. ಅಂಥದ್ರ ಮಧ್ಯೆ ಇಂಥ ಒಬ್ಬ ಕುಡುಕ ದೇವಸ್ಥಾನದ ಗೋಪುರವನ್ನ ಏರೋದಕ್ಕೆ ಧೈರ್ಯ ಮಾಡ್ತಾನೆ ಅಂದ್ರೆ ಅಲ್ಲಿನ ಸಿಬ್ಬಂದಿಗಳು ಏನ್ ಮಾಡ್ತಿದ್ರು ಅಂತ ಪ್ರಶ್ನೆ ಬರುತ್ತೆ. ವಿಶ್ವಪ್ರಸಿದ್ಧ ತಿರುಪತಿಯಲ್ಲಿ ಭಾರಿ ಭದ್ರತಾ ಲೋಪ ಉಂಟಾಗಿರುವಂತದ್ದು. ಕಾಂಪೌಂಡ್ ಹಾರಿ ದೇಗುಲದ ಆವರಣ ಪ್ರವೇಶ ಮಾಡಿದ್ದಾನೆ. ತಿರುಪತಿಯ ಗೋವಿಂದರಾಜ ಸ್ವಾಮಿ ದೇಗುಲದಲ್ಲಿ ಆದಂತಹ ಘಟನೆ ಇದು. ಏಕಾಂತ ಸೇವೆ ಬಳಿಕ ಎಂಟ್ರಿ ಕೊಟ್ಟಿದ್ದ ಕುಡುಕ. ಭದ್ರತಾ ಪಡೆ ಕಣ್ತಪ್ಪಿಸಿ ಕಾಂಪೌಂಡ್ ಹಾರಿದಂತಹ ಕುಡುಕ ದೇವಸ್ಥಾನದ ಗೋಪುರ ಏರಿದ್ದಾನೆ. ಮದ್ಯದ ಮತ್ತಲ್ಲೇ ಏಕಾಏಕಿ ಗೋಪುರ ಏರಿದಂತಹ ಆಸಾಮಿ ಆರೋಪಿಯನ್ನ ಕೆಳಗಿಳಿಸಲು ಪೊಲೀಸರು ಹರಸಾಹಸ ಮಾಡಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದ್ರು ಭದ್ರತಾ ಸಿಬ್ಬಂದಿ. ಗೋವಿಂದರಾಜ ಸ್ವಾಮಿಯ ದೇಗುಲದ ಕಾಂಪೌಂಡ್ ಕೂಡ ಅಷ್ಟೇನು ಚಿಕ್ಕದಾಗಿಲ್ಲ. ಜೊತೆಗೆ ಗೋಪುರ ಅಷ್ಟು ಎತ್ತರದ ಗೋಪುರವನ್ನ ಈತ ಹತ್ತೋಕ್ಕೂ ಕೂಡ ಟೈಮ್ ಬೇಕಾಗತ್ತೆ. ಮತ್ತೆ ಕುಡಿದ ಮತ್ತಿನಲ್ಲಿ ಆತ ಗೋಪುರವನ್ನ ಏರಿರೋ ಅಂಥದ್ದು. ಏಕಾಂತ ಸೇವೆ ನಡೆಯುತ್ತೆ. ಅದಾದ ಬಳಿಕ ಎಲ್ಲರ ಕಣ್ತಪ್ಪಿಸಿ ಭದ್ರತಾ ಪಡೆಯ ಕಣ್ತಪ್ಪಿಸಿ ಕಾಂಪೌಂಡ್ ಹಾರಿದ್ದಾನೆ ಅಂತ ತಿಳಿದು ಬರ್ತಿದೆ. ಮದ್ಯದ ಮತ್ನಲ್ಲಿ ಏಕಾಏಕಿ ಗೋಪುರ ಏರಿದಂತಹ ಆಸಾಮಿ. ತಿರುಪತಿ ದೇಗುಲದಲ್ಲಿ ಭಾರಿ ಭದ್ರತಾ ಲೋಪ ಉಂಟಾಗಿರುವಂಥದ್ದು. ಕುಡಕ್ನೊಬ್ಬ ಯಾವನೋ ಕಾಂಪೌಂಡ್ ಹಾರಿ ದೇಗುಲದ ಆವರಣ ಹಾರಿ ಪ್ರವೇಶ ಮಾಡಿದ್ದಲ್ಲದೆ ಪವಿತ್ರವಾದಂತಹ ಗೋಪುರ, ಅದಕ್ಕೆ ಇವನ್ ಹತ್ತೋಕ್ಕೂ ಕೂಡ ಅಲ್ಲಿ ಅಧಿಕಾರ ಇರೋರಿಗೆ ಬಿಟ್ರೆ ಬೇರೆ ಯಾರಿಗೂ ಪರ್ಮಿಷನ್ ಇರೋದಿಲ್ಲ. ಅಂಥದ್ರಲ್ಲಿ ಕುಡುಕನೊಬ್ಬ ತಾನು ಕುಡಿದ ಮತ್ತಿನಲ್ಲಿ ದೇವಸ್ಥಾನದ ಗೋಪುರ ಏರಿ ಅವಾಂತರ ಸೃಷ್ಟಿಸಿದ್ದಾನೆ. ತಿರುಪತಿಯ ಗೋವಿಂದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ರಾತ್ರಿ ಆಗಿರುವಂತಹ ಘಟನೆ ಇದು. ದೇಗುಲದಲ್ಲಿ ದೇವರಿಗೆ ಸಾಕಷ್ಟು ಸೇವೆಗಳಿರುತ್ತೆ. ಅದರಲ್ಲಿ ಸಂಜೆ ಏಕಾಂತ ಸೇವೆಯನ್ನ ಮಾಡಲಾಗತ್ತೆ. ಆ ವೇಳೆಗೆ ಮುಗಿಯೋ ವೇಳೆಗೆ ರಾತ್ರಿ ಆಗಿರುತ್ತೆ. ಏಕಾಂತ ಸೇವೆ ಮುಗಿದ ಸಂದರ್ಭದಲ್ಲಿ ಇದೇನು ಮುಗಿಯಕ್ಕೆ ಬಂದಿರುತ್ತೆ, ಆ ಸಂದರ್ಭದಲ್ಲಿ ಇಂಥ ಒಬ್ಬ ಕಿಡಿಗೇಡಿ ಆಗಂತುಕ ಭದ್ರತಾ ಪಡೆಗಳ ಕಣ್ತಪ್ಪಿಸಿ ಕಾಂಪೌಂಡ್ ಹಾರಿ ಒಳಗೆ ಬಂದು ಗೋಪುರವನ್ನ ಏರಿದ್ದಾನೆ. ನಂತರ ಅದು ಗೊತ್ತಾಗಿದೆ, ಅಲ್ಲಿನವ್ರು ಗಮನಿಸಿದ್ದಾರೆ. ಅಲ್ಲಿನ ಕಳಶಗಳನ್ನ ಕೂಡ ಎಳೆಯಲು ಪ್ರಯತ್ನ ಮಾಡಿದ್ದಾನೆ. ದೇವಸ್ಥಾನದ ಗೋಪುರದ ಮೇಲೆ ಕಳಶಗಳಿರುತ್ತೆ. ಅಂತಹ ಕಳಶಗಳನ್ನ ಕೂಡ ಆತ ಅಲಗಾಡ್ಸಕ್ಕೆ ಎಳೆಯಕ್ಕೆ ಟ್ರೈ ಮಾಡಿದ್ದಾನೆ. ಇದು ದೇಗುಲದ ಸಿಬ್ಬಂದಿ ಮತ್ತು ಭಕ್ತರಲ್ಲಿ ಆ ಟೈಮ್ಗೆ ಭಯ ಹುಟ್ಟಿಸಿತು. ತದನಂತರ ಅವನನ್ನ ಹೆಂಗಾರ ಕೆಳಗಿಳಿಸ್ಬೇಕು ಅಂತ ಭದ್ರತಾ ಸಿಬ್ಬಂದಿ ಹರಸಾಹಸ ಮಾಡಿದ್ರು. ಆರೋಪಿಯನ್ನ ನಿಜಾಮಾಬಾದ್ ಜಿಲ್ಲೆಯ ಕೂರ್ಮಾವಾಡದ ಪೆದ್ದಮಲ್ಲರೆಡ್ಡಿ ಕಾಲೋನಿಯ ನಿವಾಸಿ ಅಂತ ತಿಳಿದು ಬಂದಿದೆ. ತಿರುಪತಿ ಅಂತ ನಿವಾಸಿ ಆತ ತಿರುಪತಿ ಎಂದು ಗುರುತಿಸಲಾಗಿದೆ. ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸುಮಾರು 3 ಗಂಟೆಗಳ ಕಾಲ ಶ್ರಮ ವಹಿಸಿ ಕಡೆಗೆ ಆತನನ್ನ ಗೋಪುರದಿಂದ ಅವನ ಪ್ರಾಣಾಪಾಯ ಆಗದಂತೆ ಕೆಳಗಿಳಿಸಿದ್ರು ಅಂತ ತಿಳಿದು ಬಂದಿದೆ.